ನಮಸ್ಕಾರ. ಗಂಟೆಗಂಟ್ಲೆ ಲೈನ್ನಲ್ಲಿ ನಿಂತೋ ಪೇಪರ್ ವರ್ಕ್ ಮಾಡಿ ಸಾಕಾಗಿದ್ಯಾ? ಹಾಗಿದ್ರೆ ನಮ್ಮ ಸಮಯ ಮತ್ತು ಶ್ರಮ ಎರಡನ್ನೂ ಉಳಿಸೋಕೆ ಅಂತಾನೆ ಇರೋ 5 ಅದ್ಭುತ ಸರ್ಕಾರಿ ಆಪ್ಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಬನ್ನಿ. ಸರಿ, ಹಾಗಾದ್ರೆ ಈ ಆಪ್ಗಳು ನಿಜವಾಗ್ಲೂ ನಮ್ಮ ಯಾವ ದುಡ್ಡು ತಲೆನೋವನ್ನು ಕಡಿಮೆ ಮಾಡ್ತವೆ ಅಂತ ಮೊದ್ಲು ನೋಡೋಣ. ಯೋಚನೆ ಮಾಡಿ, ಉದ್ದುದ್ದ ಕ್ಯೂಗಳು, ಒಂದರ ಮೇಲೊಂದು ಫಾರ್ಮ್ಗಳು, ಅದೂ ಇದು ಅಂತ ಸರ್ಕಾರಿ ಕಚೇರಿಗಳಿಗೆ ಅಲಿಯೋದು, ಇದು ನಮ್ಮಲ್ಲಿ ಹೆಚ್ಚಿನವರಿಗೆ ಅನುಭವಕ್ಕೆ ಬಂದೇ ಇರತ್ತೆ ಅಲ್ವಾ? ನಿಜವಾಗ್ಲೂ ಈ ತಲೆನೋವಿನಿಂದ ಪಾರಾಗೋಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇದೆ. ಈ ಎಲ್ಲ ಕಿರಿಕಿರಿಗಳನ್ನ ಡಿಜಿಟಲ್ ಸೊಲ್ಯೂಷನ್ಗಳ ಮೂಲಕ ಹೇಗೆ ಬಗೆಹರಿಸ್ತಾ ಇದ್ದಾರೆ ಅನ್ನೋದೇ ಇಂಟ್ರೆಸ್ಟಿಂಗ್ ವಿಷಯ. ಕಚೇರಿಯಿಂದ ಕಚೇರಿಗೆ ಅಲೆಯೋ ಬದಲು ಎಲ್ಲವೂ ನಮ್ಮ ಸ್ಮಾರ್ಟ್ಫೋನ್ನಲ್ಲೇ ಸಿಕ್ಕಿಬಿಟ್ರೆ ನಮ್ಮ ಲೈಫ್ ಇನ್ನೆಷ್ಟು ಸುಲಭ ಆಗ್ಬೋದು ಅಲ್ವಾ? ಹಾಗಿದ್ರೆ ನಮ್ಮ ಲಿಸ್ಟ್ನಲ್ಲಿ ಮೊದಲನೇ ಆಪ್ ಉಮಂಗ್. ಇದನ್ನ ಒಂದು ರೀತಿ ಎಲ್ಲಾ ಸರ್ಕಾರಿ ಸೇವೆಗಳ ಒಂದು ಸೂಪರ್ ಮಾರ್ಕೆಟ್ ಅನ್ಕೋಬಹುದು. ಯಾಕಂದ್ರೆ ಅದೆಷ್ಟೋ ಸೇವೆಗಳು ಒಂದೇ ಪ್ಲಾಟ್ಫಾರ್ಮ್ನಲ್ಲಿ ಸಿಗುತ್ತೆ. ಯುಮಾಂಗ್ ಅಂದ್ರೆ ಯೂನಿಫೈಡ್ ಮೊಬೈಲ್ ಅಪ್ಲಿಕೇಶನ್ ಫಾರ್ ನ್ಯೂ ಏಜ್ ಗವರ್ನೆನ್ಸ್. ಹೆಸರೇ ಹೇಳೋ ಹಾಗೆ ಇದು ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳ ನೂರಾರು ಸೇವೆಗಳನ್ನ ನಮ್ಮ ಮೊಬೈಲ್ನಲ್ಲಿ ಒಂದೇ ಕಡೆಗೆ ತಂದು ನಿಲ್ಲಿಸುತ್ತೆ. ಅಂದ್ರೆ ಯೋಚನೆ ಮಾಡಿ, ಪಿಎಫ್ ಬ್ಯಾಲೆನ್ಸ್ ಚೆಕ್ ಮಾಡೋದ್ರಿಂದ ಹಿಡಿದು ಗ್ಯಾಸ್ ಸಿಲಿಂಡರ್ ಬುಕ್ ಮಾಡೋದು, ಕರೆಂಟ್ ಬಿಲ್ ಕಟ್ಟೋದು, ಹೀಗೆ ಎಷ್ಟೊಂದು ಕೆಲ್ಸಗಳನ್ನ ಬೇರೆ ಬೇರೆ ಆಫೀಸ್ಗಳಿಗೆ ಹೋಗದೆ ಆರಾಮ ಮನೆಯಲ್ಲೇ ಕೂತು ಮಾಡ್ಕೋಬೋದು. ಸರಿ, ಸರ್ಕಾರಿ ಸೇವೆಗಳಾಯ್ತು. ಈಗ ನಮ್ಮ ಐಡೆಂಟಿಟಿ ಮತ್ತು ಡಾಕ್ಯುಮೆಂಟ್ಸ್ ಇವುಗಳನ್ನ ಡಿಜಿಟಲ್ ಆಗಿ ಹೇಗೆ ಮ್ಯಾನೇಜ್ ಮಾಡೋದು ಅಂತ ನೋಡೋಣ. ಇದು ನಿಜಕ್ಕೂ ಪೇಪರ್ ವರ್ಕ್ ಜಂಜಾಟದಿಂದ ನಮ್ಮನ್ನ ಪಾರು ಮಾಡುತ್ತೆ. ಇದಕ್ಕೆ ಅಂತಾನೆ 2 ಸೂಪರ್ ಆಪ್ಗಳಿವೆ. ಒಂದು ಆಧಾರ್, ಇನ್ನೊಂದು ಡಿಜಿಲಾಕರ್. ಸಿಂಪಲ್ ಆಗಿ ಹೇಳೋದಾದ್ರೆ ಆಧಾರ್ ಅನ್ನೋದು ನಮ್ಮ ಪರ್ಸ್ನಲ್ ಇರೋ ಆಧಾರ್ ಕಾರ್ಡ್ನ ಡಿಜಿಟಲ್ ಅವತಾರ. ಅದೇ ಡಿಜಿಲಾಕರ್ ಅನ್ನೋದು ನಮ್ಮೆಲ್ಲ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇಡೋಕೆ ಒಂದು ಸೇಫ್ ಡಿಜಿಟಲ್ ಲಾಕರ್ ಇದ್ದಂಗೆ. ಒಮ್ಮೆ ನಮ್ಮ ಹತ್ರ ಆಧಾರ್ ಆಪ್ ಇದ್ರೆ ಆಮೇಲೆ ಫಿಸಿಕಲ್ ಆಧಾರ್ ಕಾರ್ಡನ್ನ ಎಲ್ಲಿಂದಲ್ಲಿ ಹೊತ್ಕೊಂಡ್ ತಿರುಗೋ ಅವಶ್ಯಕತೆನೇ ಇಲ್ಲ. ಜಸ್ಟ್ ಅದ್ರಲ್ಲಿರೋ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಸಾಕು, ನಮ್ಮ ಐಡೆಂಟಿಟಿ ತಕ್ಷಣ ವೆರಿಫೈ ಆಗುತ್ತೆ. ಇದು ತುಂಬಾನೇ ಸೇಫ್ ಮತ್ತೆ ಫಾಸ್ಟ್ ಕೂಡ. ಇನ್ನು ಡಿಜಿಲಾಕರ್ ವಿಷಯಕ್ಕೆ ಬಂದ್ರೆ ನಮ್ಮ ಡ್ರೈವಿಂಗ್ ಲೈಸೆನ್ಸ್, ಗಾಡಿಯ RC ಬುಕ್, ಎಜುಕೇಷನ್ ಸರ್ಟಿಫಿಕೇಟ್ಸ್ ಹೀಗೆ ಪ್ರತಿಯೊಂದನ್ನು ಡಿಜಿಟಲ್ ಆಗಿ ಸ್ಟೋರ್ ಮಾಡಿ ಇಡ್ಬೋದು. ಅಂದ್ರೆ ಇನ್ಮುಂದೆ ಎಲ್ಲೇ ಹೋದ್ರೂ ಒಂದು ದೊಡ್ಡ ಫೈಲ್ ಹೊತ್ಕೊಂಡೋಗೋ ಟೆನ್ಷನ್ನೇ ಇಲ್ಲ, ಎಲ್ಲವೂ ನಮ್ಮ ಮೊಬೈಲ್ನಲ್ಲೇ ಸೇಫ್ ಆಗಿರುತ್ತೆ. ಸರಿ, ಮುಂದಿನ ಆಪ್ ಬಗ್ಗೆ ನೋಡೋಣ. ಇದು ಫ್ಲೈಟ್ ಟ್ರಾವೆಲ್ ಅನ್ನ ಇನ್ನಷ್ಟು ಈಸಿ ಮತ್ತೆ ಫಾಸ್ಟ್ ಆಗಿ ಮಾಡುತ್ತೆ. ಅದರ ಹೆಸರು ಡಿಜಿಯಾತ್ರಾ. ಡಿಜಿಯಾತ್ರಾ ಅಂದ್ರೆ ಏನು ಗೊತ್ತಾ? ಇದು ಫೇಶಿಯಲ್ ರೆಕಗ್ನಿಷನ್ ಟೆಕ್ನಾಲಜಿ ಬಳಸುತ್ತೆ. ಅಂದ್ರೆ ನಮ್ಮ ಮುಖವೇ ನಮ್ಮ ಬೋರ್ಡಿಂಗ್ ಪಾಸ್. ಇದೊಂದು ಅದ್ಭುತ ಟೆಕ್ನಾಲಜಿ. ಏರ್ಪೋರ್ಟ್ನಲ್ಲಿದ್ದ ಎಲ್ಲ ಪ್ರೊಸೀಜರ್ಗಳನ್ನ ಇದು ಕಂಪ್ಲೀಟ್ ಆಗಿ ಬದಲಾಯಿಸ್ಬಿಡುತ್ತೆ. ಒಂದ್ಸಲ ಡಿಜಿಯಾತ್ರಾ ID ಕ್ರಿಯೇಟ್ ಮಾಡ್ಕೊಂಡ್ರೆ ಸಾಕು, ಏರ್ಪೋರ್ಟ್ ಎಂಟ್ರಿ, ಸೆಕ್ಯೂರಿಟಿ ಚೆಕ್ ಮತ್ತೆ ಬೋರ್ಡಿಂಗ್ ಗೇಟ್ ಎಲ್ಲೂ ಕ್ಯೂ ನಿಲ್ಲೋ ಅವಶ್ಯಕತೆನೇ ಇರಲ್ಲ. ಜಸ್ಟ್ ಕ್ಯಾಮೆರಾ ಮುಂದೆ ನಿಂತ್ಕೊಂಡ್ರೆ ಅದು ನಮ್ಮ ಫೇಸ್ ಸ್ಕ್ಯಾನ್ ಮಾಡಿ ಗೇಟ್ ಓಪನ್ ಮಾಡುತ್ತೆ. ಇದರಿಂದ ಎಷ್ಟೊಂದು ಟೈಮ್ ಸೇವ್ ಆಗುತ್ತಲ್ವಾ? ಸರಿ, ಈಗ ನಮ್ಮ ಲಿಸ್ಟ್ನಲ್ಲಿ ಕೊನೆಯ ಆದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಆಪ್ ಬಗ್ಗೆ ನೋಡೋಣ. ಇದು ನಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದ್ದು. ಇದರ ಹೆಸರು ಜನ್ ಔಷಧಿ ಸುಗಮ್. ಈ ಆಪ್ನ ಮೇನ್ ಉದ್ದೇಶ ಏನಂದ್ರೆ ಬ್ರ್ಯಾಂಡೆಡ್ ಮೆಡಿಸಿನ್ಗಳಷ್ಟೇ ಕ್ವಾಲಿಟಿ ಇರೋ ಆದ್ರೆ ತುಂಬಾ ಕಮ್ಮಿ ಬೆಲೆಗೆ ಸಿಗೋ ಜೆನೆರಿಕ್ ಮೆಡಿಸಿನ್ಗಳನ್ನ ಹುಡುಕೋಕೆ ಹೆಲ್ಪ್ ಮಾಡೋದು. ಗೊತ್ತಿರ್ಲಿ, ಜೆನೆರಿಕ್ ಮೆಡಿಸಿನ್ಗಳು ಯಾಕೆ ಅಗ್ಗ ಅಂದ್ರೆ ಅವುಗಳಿಗೆ ಯಾವುದೇ ಬ್ರ್ಯಾಂಡಿಂಗ್ ಅಥವಾ ಜಾಹೀರಾತಿನ ಖರ್ಚಿರಲ್ಲ. ಈ ಆಪ್ನಿಂದ ನಮ್ಗೆ ಬೇಕಾದ ಜೆನೆರಿಕ್ ಮೆಡಿಸಿನ್ ಯಾವುದು, ಅದರ ಬೆಲೆ ಬ್ರ್ಯಾಂಡೆಡ್ ಮೆಡಿಸಿನ್ಗಿಂತ ಎಷ್ಟು ಕಡಿಮೆ ಇದೆ, ಮತ್ತೆ ಅದು ಹತ್ರದಲ್ಲಿರೋ ಯಾವ ಜನೌಷಧಿ ಕೇಂದ್ರದಲ್ಲಿ ಸಿಗುತ್ತೆ ಅಂತಾನೂ ಈಸಿಯಾಗಿ ತಿಳ್ಕೋಬಹುದು. ಇದರಿಂದ ನಮ್ಮ ಹೆಲ್ತ್ ಕೇರ್ ಖರ್ಚು ಗಣನೀಯವಾಗಿ ಕಡಿಮೆ ಆಗುತ್ತೆ. ಹಾಗಿದ್ರೆ ನಾವಿವತ್ ನೋಡಿದ ಈ 5 ಆಪ್ಗಳು ಒಟ್ಟಿಗೆ ಸೇರಿ ಪ್ರತಿಯೊಬ್ಬರಿಗೂ ಬೇಕಾದ ಒಂದು ಕಂಪ್ಲೀಟ್ ಡಿಜಿಟಲ್ ಟೂಲ್ ಕಿಟ್ ತರ ಕೆಲಸ ಮಾಡುತ್ತೆ ಅಂತ ಹೇಳ್ಬಹುದು. ಒಂದು ಸಣ್ಣ ರೀಕ್ಯಾಪ್ ಮಾಡೋಣ. ಯುಮಂಗ್ ಇದ್ರೆ ಎಲ್ಲಾ ಸೇವೆಗಳು ಒಂದೇ ಕಡೆ ಸಿಗುತ್ತೆ. ಆಧಾರ್ ನಮ್ಮ ಡಿಜಿಟಲ್ ಐಡೆಂಟಿಟಿ, ಡಿಜಿಲಾಕರ್ ನಮ್ಮ ಡಾಕ್ಯುಮೆಂಟ್ಸ್ಗೆ ಸೇಫ್ಟಿ, ಡಿಜಿಯಾತ್ರಾ ಫ್ಲೈಟ್ ಟ್ರಾವೆಲ್ ಅನ್ನ ಸ್ಮೂತ್ ಮಾಡುತ್ತೆ, ಮತ್ತೆ ಜನೌಷಧಿ ಸುಗಮ್ ಮೆಡಿಕಲ್ ಖರ್ಚು ಕಡಿಮೆ ಮಾಡುತ್ತೆ. ಇವೆಲ್ಲವೂ ನಮ್ಮ ಲೈಫನ್ನ ಸುಲಭ ಮಾಡೋ ಟೂಲ್ಸ್. ನೋಡಿ, ಈ ಆಪ್ಗಳು ಕೇವಲ ಒಂದೊಂದು ಸಮಸ್ಯೆಗೆ ಒಂದೊಂದು ಪರಿಹಾರ ಅಷ್ಟೇ ಅಲ್ಲ. ಇದು ಇಂಡಿಯಾದಲ್ಲಿ ಪಬ್ಲಿಕ್ ಸರ್ವಿಸಸ್ ಅನ್ನ ಮಾಡರ್ನೈಸ್ ಮಾಡೋ ಒಂದು ದೊಡ್ಡ ಪ್ರಯತ್ನದ ಭಾಗ. ಅಂದ್ರೆ ಜನಸಾಮಾನ್ಯರನ್ನ ಗಮನದಲ್ಲಿಟ್ಕೊಂಡು ಆಡಳಿತವನ್ನ ಇನ್ನಷ್ಟು ಸಿಂಪಲ್ ಮತ್ತೆ ಎಫಿಷಿಯಂಟ್ ಮಾಡೋ ಒಂದು ದೊಡ್ಡ ಹೆಜ್ಜೆ ಇದು. ಹಾಗಾದ್ರೆ ಒಂದು ಪ್ರಶ್ನೆ ಬರುತ್ತೆ, ಈ ಡಿಜಿಟಲ್ ಟೂಲ್ಸ್ ನಿಜವಾಗ್ಲೂ ಕಂಪ್ಲೀಟ್ ಪೇಪರ್ಲೆಸ್ ಫ್ಯೂಚರ್ಗೆ ನಮ್ಮನ್ನ ಕರ್ಕೊಂಡೋಗೋ ಮೊದಲ ಹೆಜ್ಜೆನಾ?
ಈ ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ನ ನೆಕ್ಸ್ಟ್ ಸ್ಟೆಪ್ ಏನಿರಬಹುದು? ಖಂಡಿತ ಇದೊಂದು ಯೋಚನೆ ಮಾಡಬೇಕಾದ ವಿಷಯ.